ಪಕ್ಷದ ಕಚೇರಿಗೆ ಕರೆ ಬಂತು. ನಾನು ಸೆಂಚುರಿ ಕ್ಲಬ್ನ ಲೈಬ್ರರಿನಲ್ಲಿ ಅಧ್ಯಯನದಲ್ಲಿ ತೊಡಗಿದ್ದೆ. ಅಲ್ಲಿ ನೆಟ್ವರ್ಕ್ ಇರಲಿಲ್ಲ. ಆಮೇಲೆ ಮೈಸೂರಿನ ಅಧ್ಯಕ್ಷರು ಫೋನ್ ಮಾಡಿದ್ದಾರೆ, ನೋಡಿ ತಪ್ಪಾಗಿ ಬಂದಿರಬೇಕು, ಮೈಸೂರಿನ ಅಧ್ಯಕ್ಷರು ನನಗೆ ಯಾಕೆ ಕರೆ ಮಾಡ್ತಾರೆ, ಬೇರೆ ಯಾರಿಗೋ ಮಾಡಿರ್ಬೇಕು ಅಂತ ಹೇಳಿದೆ. ಆಮೇಲೆ 2-3 ಸಾರಿ ಹೇಳಿದಾಗ ಮತ್ತೆ ಇಲ್ಲ, ಅದು ಸರಿಯಾದ ಕರೆ ಮೈಸೂರಿಂದಲೇ ಬಂದಿದೆ ಅಂತ ಖುಷಿ ಆಯ್ತು ನನಗೆ. ಮೈಸೂರು ಪ್ರತಿ ಜ್ಞಾನಗಂಗೆ, ಜ್ಞಾನಕಾಶಿ ಎನ್ನುವಂತ ಮೈಸೂರು, ರಾಜನಗರಿ ಮೈಸೂರು, ಕರ್ನಾಟಕದ ಮೈಸೂರು ರಾಜ್ಯ, ನಮ್ಮ ಇಡೀ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಿಂದಲೂ ಕೂಡ ಇಡೀ ಒಂದು ಜಗತ್ತಿಗೆ ಆದರ್ಶಪ್ರಾಯವಾದಂತ ಐತಿಹಾಸಿಕ ನೆನಪುಗಳನ್ನ ಕೊಟ್ಟಂತ ಮೈಸೂರು ಎಲ್ಲರಿಗೂ ಸ್ಫೂರ್ತಿ. ಅದರಲ್ಲೂ ಕಾಂಗ್ರೆಸ್ಗೆ ಕೂಡ ಅನೇಕ ನೆನಪುಗಳ ಸ್ಫೂರ್ತಿ ಇದೆ. ಇಲ್ಲಿ ಮಹಾತ್ಮ ಗಾಂಧೀಜಿ ಅವರು ಬಂದಿದ್ದಾರೆ, ಬ್ರಿಟಿಷರ ವಿರುದ್ಧ ಹೋರಾಟಗಳನ್ನ ರೂಪಿಸಿದ್ದಾರೆ. ಇವತ್ತು ಯಾವ ಇಂದಿರಾಜಿ ಬಗ್ಗೆ ಮಾತನಾಡ್ತೀವಿ, ನಮ್ಮ ಡಾಕ್ಟರ್ ವಿಜಯ್ ನೆನಪು ಮಾಡ್ತಾ ಇದ್ರು. 73ನೇ ಇಸ್ವಿನಲ್ಲಿ ಅವರು ಇಲ್ಲಿಗೆ ಬಂದು ಒಂದು ಅಡಿಗಲ್ಲನ್ನ ನೆಟ್ಟು ಹೋಗಿದ್ದಾರೆ ಅನ್ನೋದನ್ನು ಹೇಳಿದ್ರು. ನಿಜವಾಗ್ಲೂ ನಾವು ಪುಣ್ಯವಂತರು. ಸ್ಥಾನಬಲ ಅಂತ ಒಂದು ಶಬ್ದ ಉಪಯೋಗ ಮಾಡ್ತೀವಿ. ಯೋಧ ಎಷ್ಟೇ ಸಮರ್ಥ ಇದ್ರೂ ಕೂಡ ಸಮಯ ಅವನಿಗೆ ಪೂರಕವಾಗಿರ್ಬೇಕು. ಪೊಸಿಷನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೀವ್ ಎಷ್ಟೇ ಶಕ್ತಿಶಾಲಿ ಆಗಿದ್ರು ನೀವು ನಿಂತ್ಕೊಳ್ಳುವಂತ ಪೊಸಿಷನ್ ನಿಮ್ಗೆ ಅನುಕೂಲ ಇಲ್ಲ ಅಂದ್ರೆ ಅದನ್ನ ಎಲೆಕ್ಷನ್ಗೆ ಆಮೇಲೆ ಬರ್ತೀನಿ ನಾನು, ಉಪಯೋಗ ಆಗಲ್ಲ. ಯೋಧ ಎಷ್ಟೇ ಗಟ್ಟಿ ಇದ್ರು ನಿಮ್ಗೆ ಬೇಕಾದಂತ ಆಯುಧ ಚೆನ್ನಾಗಿಲ್ಲ ಅಂದ್ರೂ ಉಪಯೋಗ ಆಗಲ್ಲ. ನಿಮ್ಗೆ ಜ್ಞಾನ ಇದೆ, ತಿಳುವಳಿಕೆ ಇದೆ, ಅನುಭವ ಇದೆ, ಎಲ್ಲ ಇದೆ, ಬೇಕಾದಂತ ಆಯುಧ ನಿಮ್ಮ ಹತ್ರ ಇಲ್ಲ. ಹೇಗೆ ಹೊಡಿಬೇಕು ಗೊತ್ತು ಶತ್ರುಗೆ, ಏನ್ ಮಾಡ್ಬೇಕು ಅಂತ ಎಲ್ಲವೂ ಇದೆ, ಆದ್ರೆ ಆಯುಧ ಇಲ್ಲ. ಜ್ಞಾನ ಮತ್ತು ಆಯುಧ ಮತ್ತು ಅವಕಾಶ ಮತ್ತು ಸಮಯ ಪ್ರಜ್ಞೆ ಮತ್ತೆ ಉದ್ದೇಶ ಸ್ಪಷ್ಟವಾಗಿರ್ಬೇಕು. ಯಾವ ಕಾರಣಕ್ಕಾಗಿ ಯಾವ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ, ಉದ್ದೇಶ, ಗುರಿಯೂ ನಿಮಗೂ ಗೊತ್ತಿರಬೇಕು. ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಬೇಕಾದಂತ ತಿಳುವಳಿಕೆ ಕೊಡುವಂತ ಗುರು ಕೂಡ ನಮಗೆ ಸ್ಪಷ್ಟವಾಗಿ ಇರಬೇಕು. ಸೊ ಯಾವುದೇ ಪೊಲಿಟಿಕಲ್ ಆಕ್ಟಿವಿಸ್ಟ್ಗೆ, ಪೊಲಿಟಿಕಲ್ ಪಾರ್ಟಿಗೆ ಗುರು ಯಾರು ಅಂತ ಹೇಳಿದ್ರೆ ಆರ್ಗನೈಸೇಷನ್. ಒಂದು ಪೊಲಿಟಿಕಲ್ ಪಾರ್ಟಿ ನಮ್ಮೆಲ್ಲರ ಗುರು. ಯಾವ ಉದ್ದೇಶಕ್ಕಾಗಿ ಮನೆ ಮಠ ಬಿಡಬೇಕು, ಯಾವ ಉದ್ದೇಶಕ್ಕಾಗಿ ನೀನು ವಿದೇಶಿ ಬಟ್ಟೆಯನ್ನ ತೊರಿಬೇಕು, ಯಾವ ಉದ್ದೇಶಕ್ಕಾಗಿ ಬಂಗಾರವನ್ನ ದಾನ ಮಾಡಬೇಕು, ಯಾವ ಉದ್ದೇಶ, ರಾಷ್ಟ್ರವನ್ನ ವಿದೇಶಿಯರ ಸಂಕೋಲೆಯಿಂದ ಮುಕ್ತ ಮಾಡಬೇಕಾದ್ರೆ ನಿನ್ನ ಸ್ವಂತ ಹಿತವನ್ನ ಬಲಿಕೊಟ್ಟು ನಿನ್ನ ಸಮಯವನ್ನ, ಸಂಪನ್ಮೂಲವನ್ನ, ನಿನ್ನ ತನವನ್ನ ದೇಶಕ್ಕಾಗಿ ಸಮರ್ಪಿಸುವಂತಹ ಸೇವಾ ಮನೋಭಾವ. ಸೇವಾ ದಳದವರು ಬಂದು ಇದನ್ನ ಹಾಕಿದಾಗ ನಾನು ಪಾರ್ಲಿಮೆಂಟೇರಿಯನ್ ಆಗಿ ಜನತೆಯ ಆಶೀರ್ವಾದ, ದೇವರ ಆಶೀರ್ವಾದ, ಈ ನೆಲದ ಆಶೀರ್ವಾದದಿಂದ ನಾನು ಪಾರ್ಲಿಮೆಂಟ್ಗೆ ಹೋದಾಗ ಆ ಪಾರ್ಲಿಮೆಂಟ್ ಏನು ಅನ್ನುವ ಮಹತ್ವ ನನಗೆ ಗೊತ್ತಿತ್ತು. ವಿದ್ಯಾಭ್ಯಾಸದ ಕಾರಣಕ್ಕಾಗಿ ತಂದೆ ಕೈ ಏನ್ ಕೊಟ್ಟಿಲ್ಲ. ದನ ಕಾದಿದ್ದೀವಿ, ಸಗಣಿ ಎತ್ತಿದ್ದೀವಿ, ಹೊಲ ಕೊಯ್ದಿದ್ದೀವಿ, ಬಡತನ ಕಂಡಿದ್ದೀವಿ, ಅಪಮಾನ ನೋಡಿದ್ದೀವಿ. ಹಾಗಾಗಿ ಕಾಂಗ್ರೆಸ್ ಯಾಕೆ ಈ ದೇಶಕ್ಕೆ ಅನಿವಾರ್ಯ ಅಂತ ಹೇಳಿದ್ರೆ, ಯಾವ ಶತಶತಮಾನಗಳ ಶೋಷಣೆಯ ವಿರುದ್ಧ, ಶತಶತಮಾನಗಳಲ್ಲಿ ಕಾಣದ ಸಮಾನತೆಯನ್ನ ತರಬೇಕಾದ್ರೆ ದಿ ಬೆಟರ್ ಪೊಲಿಟಿಕಲ್ ಪಾರ್ಟಿ, ಟೆಸ್ಟೆಡ್ ಪೊಲಿಟಿಕಲ್ ಪಾರ್ಟಿ, ಕಾಲ ಶತಮಾನಗಳ ಕಾಲ ಟೆಸ್ಟೆಡ್ ಪೊಲಿಟಿಕಲ್ ಪಾರ್ಟಿ ಇನ್ ದ ವರ್ಲ್ಡ್. ಓಲ್ಡೆಸ್ಟ್ ಡೆಮಾಕ್ರಸಿ ಗ್ರೀಸ್ ಆದ್ರೆ ಲಾರ್ಜೆಸ್ಟ್ ಡೆಮಾಕ್ರಸಿ ಭಾರತ. 130 ಕೋಟಿಯನ್ನ ದಾಟಿ 140 ಕೋಟಿ ಟಚ್ ಮಾಡುವಂತ ಭಾರತ ಜಗತ್ತಿನ ಯಶಸ್ವಿ ಅತಿ ದೊಡ್ಡ ಪ್ರಜಾಸತ್ತಾತ್ಮಕ ದೇಶ ಆಗಿರ್ಬೇಕಾದ್ರೆ ಅಂತ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ತರೋದಕ್ಕೆ ಕಾರಣ ಆಗಿತ್ತು, ಹೋರಾಟ ಮಾಡಿದ್ದು, ತ್ಯಾಗ ಬಲಿದಾನ ಮಾಡಿದ್ದು, ತನ್ನ ಜೀವನವನ್ನೇ ಬಲಿದಾನ ಮಾಡಿದಂತ ಕೀರ್ತಿ ಲಕ್ಷ ಲಕ್ಷ ಕೋಟಿ ಕೋಟಿ ಕಾಂಗ್ರೆಸ್ನ ಒಂದು ಒಂದು ಬಲಿದಾನಿಗಳಿಗೆ ಸೇರುತ್ತೆ. ಅದನ್ನ ಲೀಡ್ ಮಾಡಿದಂತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತೆ. ಹೊರ ದೇಶಗಳಲ್ಲಿ, ಈ ದೇಶಗಳಲ್ಲಿ ಹಿಂದುಳಿದ ಮತ್ತಲ್ಲ. ಪಾರ್ಲಿಮೆಂಟೇರಿಯನ್ ಆಗಿ ನಾನು ಹೊರ ದೇಶಗಳಿಗೆ ಹೋದಾಗ ಇಂಟ್ರಡಕ್ಷನ್ ಮಾಡುವಾಗ ವಿ ಆರ್ ಫ್ರಮ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳಿದ್ರೆ ರೋಮಾಂಚನ ಆಗ್ತಿತ್ತು. ಹಾಗೆ ಆಫ್ರಿಕನ್ ಕಂಟ್ರೀಸ್ ಇಂದ ಬಂದ ನೆಲ್ಸನ್ ಮಂಡೇಲಾ ಅವರ ಜೊತೆ, ನೆಲ್ಸನ್ ಮಂಡೇಲಾ ಜೊತೆ ಇದ್ದಂತ ಬಿಷಪ್ ಟಿಟು ಜೊತೆ ಕೆಲಸ ಮಾಡುವಂತ ಸೌಭಾಗ್ಯ ಪಕ್ಷದಲ್ಲಿ ನನಗೆ ಸಿಕ್ಕಿತ್ತು. ಇಂದಿರಾ ಗಾಂಧಿಯವರು, ನೆಹರೂಜಿಯವರ, ಮಹಾತ್ಮಾಜಿಯವರ ಮೊಮ್ಮಗಳು ಇಂದಿರಾ ಗಾಂಧಿಯವರು ನಮ್ಮ 75 ಇಯರ್ಸ್ ಆಫ್ ಉಪ್ಪಿನ ಸತ್ಯಾಗ್ರಹಕ್ಕೆ ಗೆಸ್ಟ್ ಆಗಿ ಬಂದಿದ್ರು. ಸೋನಿಯಾಜಿ ಒಂದು ಪುಸ್ತಕವನ್ನು ಅವ್ರಿಗೆ ಕೊಟ್ಟಿದ್ರು. ಇಡಾಜಿ ಅದನ್ನ ನನಗೆ ಕೊಡ್ಲಿಕ್ಕೆ ಬಂದ್ರು. ಇಟ್ ಹಸ್ ಬೀನ್ ಗಿವನ್ ಬೈ ಮೈ ಲೀಡರ್ ಟು ಯು ಮ್ಯಾಮ್, ಯು ಶುಡ್ ಪ್ರಿಸರ್ವ್ ದಿಸ್ ಅಂತ ಹೇಳಿದೆ. ಅವ್ರಿಗೆ ಸೇವೆ ಮಾಡ್ಲಿಕ್ಕೆ ಅಂದ್ರೆ ಸೇವೆಯ ಮೂಲಕ ಸಾಧನೆ ಮಾಡಿದ್ದು, ಸೇವೆಯ ಮೂಲಕ ಸಮರ್ಪಣೆ ಮಾಡಿದ್ದು, ಅಹಿಂಸೆಯ ಮೂಲಕ, ಅಹಿಂಸೆಯನ್ನ ಅಸ್ತ್ರವನ್ನಾಗಿ ಬಳಸಿದಂಥದ್ದು. ಇಟ್ ಇಸ್
ಶಸ್ತ್ರ, ಅಸ್ತ್ರ. ಆದ್ರೆ ಪ್ರೀತಿ ಮತ್ತು ಅಹಿಂಸೆಯನ್ನ ಅಸ್ತ್ರವನ್ನಾಗಿ ಮಾಡಿ ಆ ಸಮಾಧಾನವಾಗಿ ಈ ದೇಶವನ್ನ ಒಂದು ಬಿಡುಗಡೆಯ ಸಂಗೋಲೆಗಳಿಂದ ಬಿಡಿಸ್ಬೇಕಾದ್ರೆ ಅಂತ ಕಾಂಗ್ರೆಸ್ ಪಾರ್ಟಿ ನಮ್ಮ ವಿಜಯ್ ಹೇಳ್ತಾ ಇದ್ರು. ಹಾಗೆ ಇವತ್ತು ನಮ್ಮ ಮೂರ್ತಿಯವರು ಸ್ಥಿತಿ ಅಧ್ಯಕ್ಷರಾಗಿ, ವಿಜಯ್ ಕುಮಾರ್ ಅವರು ಜಿಲ್ಲಾಧ್ಯಕ್ಷರಾಗಿ ಬಹುದೊಡ್ಡ ಜವಾಬ್ದಾರಿ. ಇವತ್ತು ಯಾಕೆ ಇಂದಿರಾಜಿಯವರ ಬರ್ತ್ಡೇಗೆ ಬಹಳ ಮಹತ್ವ ಯಾಕೆ ಕೊಡ್ಬೇಕು ಅಂತ ಹೇಳಿದ್ರೆ, ಸ್ಕ್ವೇರ್ ಒಂದ್ ಮತ್ತೆ ಬಂದಿದ್ದೀವಿ. ಯಾವ ಬಾಂಗ್ಲಾದೇಶವನ್ನ ಭಾರತದ ಹಿತದೃಷ್ಟಿಯಿಂದ ಲಿಬರೇಟ್ ಮಾಡಬೇಕಾದ್ರೆ ಇಂದಿರಾಜಿ ಎಷ್ಟು ಗೂಗಿ ಗುಡಿಯ ಅಂದ್ರು, ಪೊಪ್ಪೆಟ್ ಅಂದ್ರು, ಬೊಂಬೆ ಅಂದ್ರು. ಹಿರಿಯರಿಗೆ ಗೌರವ ಕೊಟ್ರೆ ಮೊದಲ ಹಂತದಲ್ಲಿ ಹಿರಿಯರಿಗೆ ಗೌರವ ಕೊಟ್ರೆ ಬೊಂಬೆ, ಆಕೆ ತಾಳಕ್ಕೆ ತಕ್ಕಂಗೆ ಕುಣಿತಾರೆ, ಗೂಂಗಿ ಗುಡಿಯ ಅಂತ ಹೇಳಿದ್ರು. ದೃಢವಾದ ನಿರ್ಧಾರ ತಗೊಂಡು ಸರ್ವಾಧಿಕಾರಿಣಿ ಅಂತ ಕರೆದ್ರು. ವೀರೇಂದ್ರ ಬ್ರಹ್ಮಾಚಾರ್ಯವರ ಯೋಗವನ್ನ ಕಲಿತು ಸ್ಪಿರಿಚುಯಾಲಿಟಿಗೆ ಸಮರ್ಪಣೆ ಮಾಡಿಕೊಂಡ್ರೆ ಅವ್ರನ್ನ ಕ್ಯಾರೆಕ್ಟರ್ಲೆಸ್ ಅಂದ್ರು. ಬಿಜೆಪಿಯವರು ಮಾಡಿದ್ರೆ ಅದು ಹಿಂದುತ್ವ. ಇಂದಿರಾಜಿ ರುದ್ರಾಕ್ಷ ತೊಟ್ಟು ಶಿವಭಕ್ತರಾಗಿ ಸಮರ್ಪಣೆ ಮಾಡಿಕೊಂಡ್ರೆ ಅದಲ್ಲ. ಚಂದ್ರಸ್ವಾಮಿಯನ್ನ 80 ದೇಶಗಳಿಗೆ ಕಳಿಸಿದ್ರು. ಸಾಧು ಸಂತರಿಗೆ ಆಶ್ರಯ ಕೊಟ್ಟಿದ್ದು ಇವತ್ತು ಇಷ್ಟೊಂದು ಆಶ್ರಮಗಳು. ಕಾಂಗ್ರೆಸ್ ಎಂದು ಕೂಡ ಧರ್ಮವನ್ನ ರಾಜಕಾರಣಕ್ಕೆ ಬಳಸಲಿಲ್ಲ. ಅವತ್ತು ಅದೇ ನೀತಿ, ಇವತ್ತು ಅದೇ ನೀತಿ. ರಿಲಿಜನ್ ಈಸ್ ಪರ್ಸನಲ್. ಧರ್ಮ ಅನ್ನೋದು ಪರ್ಸನಲ್. ಅದನ್ನ ನಾನು ಹೇಳಿದ್ದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಏನ್ ಹೇಳ್ತಾರೆ, ಧರ್ಮ ನಿನ್ನ ವೈಯಕ್ತಿಕ ಆಚರಣೆಗಾಗಿ ಉಪಾಸನೆ ಮಾಡು, ಪ್ರಚಾರ ಮಾಡು, ಸಮಾಜದ ಹಿತಕ್ಕಾಗಿ ಧರ್ಮವನ್ನ ಬಳಸು. ಧರ್ಮ ರಾಜಕೀಯದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕೀಯ ತರಬಾರದು. ನಮ್ಮ ಕ್ಲಾರಿಟಿ ಇದೆ. ವಿ ಹ್ಯಾವ್ ಕ್ಲಿಯರ್ ಕ್ಲಾರಿಟಿ. ರಾಮ ಹೇರಾಮ ಅಂತ ಪ್ರಾಣತ್ಯಾಗ ಮಾಡಿದಂತ ಮಹಾತ್ಮಾಜಿಯವನಿಗಿಂತ ರಾಮ ಭಕ್ತರನ್ನು ನಾನೆಲ್ಲೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮೊಟ್ಟ ಮೊದಲ ಬಜರಂಗಿ ದೇಶದಲ್ಲಿ ಬಾಲ ಬಜರಂಗಿ ಶ್ರೀಮತಿ ಇಂದಿರಾ ಗಾಂಧಿಯವರು. ಬಜರಂಗಿ ಇವತ್ತು ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್, ನಮ್ಮ ಸಲ್ಮಾನ್ ಖಾನ್ ಬಜರಂಗಿ ಭಾಯಿಜಾನ್ ನೋಡ್ತಿರಲ್ಲ. ಯಾವ ಆಂಜನೇಯನನ್ನ ಶಕ್ತಿಯ ಸ್ವರೂಪ, ರಾಮ ಭಕ್ತರಾಗಿ ಸೇವೆಯ ಸ್ವರೂಪ, ದೇವರು ಅಂತ ನಾವು ಕರಿತೀವಲ್ಲ. ಮೊಟ್ಟ ಮೊದಲ ವಾನರ ಸೇನೆ ಅಸಹಕಾರ ಚಳವಳಿಯಲ್ಲಿ ವಾನರ ಸೇನೆ ಅಂತ ಹೇಳಿ ಕಟ್ಟಿಕೊಂಡು ಲೀಡ್ ಮಾಡಿದ್ದು ಇಂದಿರಾ ಗಾಂಧಿ ಅವರು. ಮೊಟ್ಟ ಮೊದಲ ಬಜರಂಗಿ ಅಂತ ಕರೀರಿ ದಯವಿಟ್ಟು. ಅದನ್ನ ನ್ಯಾರೇಟಿವ್ ಫಿಕ್ಸ್ ಮಾಡಕ್ ಬರಲ್ಲ. ಏನಪ್ಪ ನೀವು ಬಜರಂಗಿ ಇವಾಗ ಹೇಳ್ತಾ ಇದ್ದೀರಾ, ನಾವು ಬಜರಂಗಿ ಮೂಲಕನೇ ಸ್ವತಂತ್ರ ಚಳವಳಿಯಲ್ಲಿ ಬ್ರಿಟಿಷರನ್ನ ಓಡಿಸೋದಕ್ಕೆ ಬಜರಂಗಿಗಳು ಅವತ್ತೇ ಆಗಿದ್ವಿ ಅಂತ ಹೇಳ್ಬೇಕು. ಅದು ಹೇಳಕ್ ಯಾವ ಸಾಧ್ಯ ಆಗುತ್ತೆ ಅಂದ್ರೆ ನಾವು ಓದಿದಾಗ ಸಾಧ್ಯ ಆಗುತ್ತೆ. ರಷ್ಯನ್ ರೆವಲ್ಯೂಷನ್, ಸಾರ್ ಚಕ್ರವರ್ತಿಯ ಸರ್ವಾಧಿಕಾರದ ವಿರುದ್ಧ 1917ರಲ್ಲಿ ರಷ್ಯನ್ ರೆವಲ್ಯೂಷನ್ ನಡೆಯುತ್ತೆ. ಕಾರ್ಮಿಕರು ಆ ಒಂದು ಲೆನಿನ್, ಸ್ಟಾಲಿನ್ ಅವರ ಮೂಲಕ ಕಾರ್ಲ್ ಮಾರ್ಕ್ಸ್ ತತ್ವವನ್ನ ಇಟ್ಕೊಂಡು ರೆವಲ್ಯೂಷನ್ ನಡೆಯುತ್ತೆ. ಇಂದಿರಾಜಿ ಹುಟ್ಟಿದ್ದು ಅಕ್ಟೋಬರ್ ನಲ್ಲಿ ರೆವಲ್ಯೂಷನ್ ನಡೆಯುತ್ತೆ. ಇಂದಿರಾಜಿ ಹುಟ್ಟಿದ್ದು 1 ತಿಂಗಳ ನಂತರ ನವೆಂಬರ್ 19ಕ್ಕೆ ಇಂದಿರಾಜಿಯವರ ಜನನ ಆಗತ್ತೆ. ಹುಟ್ಟಿದ್ದು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ. ಮೋತಿಲಾಲ್ ನೆಹರೂರವರು ಅತ್ಯಂತ ಹೆಸರಾಂತ ವಕೀಲರಾಗಿದ್ರು. ಅವರಿಗೆ ಏನೂ ಬೇಕಿರ್ಲಿಲ್ಲ. ಬ್ರಾಹ್ಮಣ, ಯಾವ ಬ್ರಾಹ್ಮಣರು? ಕಾಶ್ಮೀರಿ ಪ್ಯೂರ್ ಪಾಶ್ಮಿನಾ ಅಂತ ಹೇಳ್ತೀವಲ್ಲ, ಕಾಶ್ಮೀರಿ ಪಂಡಿತ ಕುಟುಂಬ. ಕಮಲಾ ನೆಹರು ಅದಕ್ಕಿಂತ ಪ್ಯೂರ್ ನಾವೆಲ್ಲ ತಂದ್ಕೊಡೋಣ. ನಮ್ಮನ್ನ ಹಿಂದೂ ವಿರೋಧಿಗಳು ಅಂತ ಕರೀತೀವಿ. ನಮ್ಮನ್ನ ಟಿ.ಪಿ. ದಾರ್ ಇಂದಿರಾಜಿಯವರಿಗೆ ಫಾರಿನ್ ಪಾಲಿಸಿ ಬಗ್ಗೆ ಸಂಪೂರ್ಣವಾದ ಒಂದು ಸಲಹೆಯನ್ನ ಕೊಡ್ತಾ ಇದ್ದಂತ ಟಿ.ಪಿ. ದಾರ್ ಕಾಶ್ಮೀರಿ ಬ್ರಾಹ್ಮಣರು. ತ್ರಿವೇದಿಗಳು, ವೇದಿಗಳು, ಚತುರ್ವೇದಿಗಳು, ದ್ವಿವೇದಿಗಳು ಎಲ್ಲ ಇದ್ದದ್ದೇ ಕಾಂಗ್ರೆಸ್ ನಲ್ಲಿ. ನಮ್ಗೆ ಯಾವತ್ತೂ ಕೂಡ ಕ್ಯಾಸ್ಟ್ ಅಂತಕ್ಕಂಥದ್ದು ಯಾವತ್ತೂ ಕೂಡ ದೇಶಕ್ಕಿಂತ ದೊಡ್ಡದಾಗಲಿಲ್ಲ. ಇಂದಿರಾಜಿಯವರ ಜೀವನ ಸಂಘರ್ಷಮಯ. ಇವತ್ತು ಎಲ್ರಿಗೂ ಕಾಣ್ತಕ್ಕಂಥದ್ದು ಅಚೀವ್ ಮಾಡಿದ ಮೇಲೆ, ದೀಪ ಬೆಳಗಿದ ಮೇಲೆ ಎಲ್ಲರಿಗೂ ಕಾಣಿಸುತ್ತೆ ಬೆಳಕು. ದೀಪ ಹಾಕಬೇಕಾದ್ರೆ ವಯರ್ ಎಲ್ಲಿರುತ್ತೆ, ಕರೆಂಟ್ ಅನ್ನ, ಆ ದೀಪ, ಆ ಬಲ್ಬ್, ಕರೆಂಟ್ ಅನ್ನ ಬೇರ್ ಮಾಡ್ತಕ್ಕಂಥ ಬಲ್ಬು ಎಷ್ಟು ಸುಡ್ತಿರುತ್ತೆ ಅದು ಅರಿವಿಗೆ ಬರಲ್ಲ. ಆದ್ರೆ ಬೆಳಕು ಮಾತ್ರ ನಾವು ಅನುಭವಿಸ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ 100 ವರ್ಷಗಳ ಹೋರಾಟದಲ್ಲಿ ಒಂದು 10 ಪುಸ್ತಕಗಳಿದೆ. ಈ ಪುಸ್ತಕ ಸುಮ್ಮನೆ ಅಷ್ಟೇ, ಇವೆಲ್ಲರೂ ಸಿಗಲ್ಲ ಪುಸ್ತಕಗಳು. 1911ನೇ ಇಸ್ವಿ ಪುಸ್ತಕಗಳಿವೆಲ್ಲ ಸಹ. ಸ್ವಲ್ಪ ಲೈಬ್ರರಿ ವಿಜಯ್ ಅವರು ನಾನು ಹೇಳ್ತಾ ಇದ್ದೆ, ಮೈಸೂರು ಒಂದು ಲೀಡಿಂಗ್ ಲೈಟ್ ಆಗ್ಬೇಕು. ಹಿರಿಯರು ಮಾಡ್ಕೊಟ್ಟಿದ್ದೆಲ್ಲ ಟಾಟಾ ಮಾಡಿದ್ರೆ ಇಂದಿರಾ ಗಾಂಧಿ, ನೆಹರು ಹೆಸರಲ್ಲಿ ಹೇಳ್ತಿದ್ದಂತ ಅವರು, ಅಯ್ಯೋ ಅವರು ದೇಶಕ್ಕಾಗಿ ಬದುಕ್ತವ್ರು ಅಂತ ಹೇಳಿದ ವೋಟ್ ಬ್ಯಾಂಕ್ ಎಲ್ಲ ಖಾಲಿ ಆಗೋಯ್ತು. ಎಲ್ಲ ಡ್ರಾ ಮಾಡಿ ಎಲ್ಲ
ಸ್ವೈಪ್ ಮಾಡಿ ಮಾಡಿ ಖಾಲಿ ಆಯಿತು. 50 ವರ್ಷಗಳಿಂದೀಚೆಗೆ ಕಾಂಗ್ರೆಸ್ನ ಬಗ್ಗೆ, ಅದರ ಪ್ರಸ್ತುತತೆ ಬಗ್ಗೆ ಹೇಳುವಂತ ಒಂದು ಪೊಲಿಟಿಕಲ್ ಕಲ್ಚರ್, ಪೊಲಿಟಿಕಲ್ ಉಪಾಸನೆಗಳು ಕಡಿಮೆ ಆಯಿತು ನಮ್ಮಲ್ಲಿ. ಇವತ್ತಿನ ಮಕ್ಕಳಿಗೆ ಯಾವ ಏಷ್ಯನ್ ಗೇಮ್ಸ್ ನಲ್ಲಿ ಕಲರ್ ಟಿವಿನೇ ಇರಲಿಲ್ಲ. ಇವತ್ತು ಮೋದಿಯವರು PR ಫಿಕ್ಸ್ ಮಾಡಕ್ಕೆ ಲ್ಯಾಂಡೆಡ್, ಪ್ಯಾರಾಚೂಟ್ ಅಲ್ಲಿ ಲ್ಯಾಂಡೆಡ್ ಲೀಡರ್. ಇಂದಿರಾ ವಾಸ್ ನಾಟ್ ದ ಲ್ಯಾಂಡೆಡ್ ಲೀಡರ್. ಶಿ ಇಸ್ ಬಾರ್ನ್ ಔಟ್ ಆಫ್ ದ ಸ್ಟ್ರಗಲ್. ತಂದೆಯವರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾದ್ರೆ ನೆಹರು ಬಗ್ಗೆ ಕ್ಯಾರೆಕ್ಟರ್ ಅಸೋಸಿನೇಷನ್ ಮಾಡಕ್ಕಿಂತ ಮುಂಚೆ 9 ವರ್ಷಗಳ ಕಾಲ ನೆಹರೂರವರಿಗೆ ಈ ದೇಶಕ್ಕಾಗಿ ಜೈಲಲ್ಲಿ ಇರಬೇಕಾದ ಅನಿವಾರ್ಯತೆ ಆಗಿತ್ತು. ಡಿಬೇಟ್ ಆಗಲಿ, ಫೇರ್ ಡಿಬೇಟ್. ಮೈಸೂರಲ್ಲಿ ನಾವು ಡಿಬೇಟ್ ಬಂದಿದ್ದೀವಿ. ಇಂಟೆಲೆಕ್ಚುಯಲ್ ಡಿಸ್ಕೋರ್ಸ್ ಆಗ್ಬೇಕು, ಪಾಯಿಂಟ್ಗಳಲ್ಲಿ ಮಾತಾಡೋಣ. ಇಂದಿರಾ ಗಾಂಧಿ ಅವರು ಈ ರಾಜನಗರಿಯಲ್ಲಿ ನಿಂತು ನಾನು ಹೇಳ್ತಾ ಇದ್ದೇನೆ, ಪ್ರಿವಿ ಪರ್ಸ್ ರಾಜಧನವನ್ನ ಅವರು ರದ್ದು ಮಾಡಿದ್ದು ಯಾತಕ್ಕಾಗಿ? ಅವರ ಮನೆಯ ಬೊಕ್ಕಸ ತುಂಬಿಕೊಳ್ಳಿಕ್ಕಲ್ಲ. ಗಾಂಧಿ ಕುಟುಂಬ ವಂಶಾಡಳಿತ ಅಲ್ಲ. ಗಾಂಧಿ ಅನ್ನುವುದು ಒಂದು ಸಂಸ್ಥೆ. ಗಾಂಧಿಗಳು ವ್ಯಕ್ತಿಗಳಲ್ಲ, ಒಂದು ಸಂಸ್ಥೆ. ಗಾಂಧಿ ಕುಟುಂಬ ಒಂದು ಸಂಸ್ಥೆ. ಕಾಂಗ್ರೆಸ್ ಪಾರ್ಟಿ ಒಂದು ಚಳವಳಿ. It is not merely political party. It is a movement. Forever it is a movement. ಇವತ್ತು ಕೂಡ ನಾವು ಹೋರಾಟ ಮಾಡಬೇಕಾಗಿದೆ, ಹೋರಾಟ ಮಾಡ್ತಾನೆ ಇರ್ತೀವಿ. ಅಲಿಪ್ತ ಚಳವಳಿ. ಇವತ್ತು ನೀವು ಮೆಕ್ಸಿಕನ್ ಏನು ಉಕ್ರೇನ್ ಮತ್ತು ಪುತಿನ್ ನಮಗೆ ತುಂಬಾ ಬೇಕಾದವರು, ಜೆಲೆನ್ಸ್ಕಿನೂ ಮಾತಾಡ್ತಾರೆ. ಮತ್ತೆ ಯಾಕೆ ವಾರ್ ಸ್ಟಾಪ್ ಮಾಡಲಿಲ್ಲ ಮೋದಿ ಅವರು? ಇಬ್ರು ಹಾಟ್ ಲೈನ್ ಇದೆಯಲ್ಲ, ಇವತ್ತು ಹಾಟ್ ಲೈನ್ ಇದೆಯಲ್ಲ. ಅಷ್ಟು ಸುಲಭ ಅಲ್ಲ. ನಮ್ಮನ್ನ ಕಮ್ಯುನಿಸ್ಟ್ ಪರ ಅಂತ ಕರೆದ್ರು. ಸಮಾಜವಾದಿ ಈ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವರು ಶೋಷಣೆಯ ವಿರುದ್ಧ, ಬಡ ಜನತೆಯ ಪರವಾಗಿ ಇದನ್ನು ಸೇರಿಸಿದಂತಹದ್ದು. ಆದ್ರೆ ಟೆಂಪಲ್ಗಳನ್ನ ಡ್ಯಾಮ್ಗಳಲ್ಲಿ ಕಂಡ್ರು ನೆಹರೂರವರು. ಆಹಾರ ಕೊರತೆ ಇತ್ತು, ಅಭಿವೃದ್ಧಿ ಕೊರತೆ ಇತ್ತು, ಬರಗಾಲ ತಾಂಡವ ಬರ್ತಾ ಇತ್ತು, ಬಡತನ ಕಿತ್ತು ತಿಂತಾ ಇತ್ತು. ದೇಶ ವಿಭಜನೆ ಆದಾಗ ಇಡೀ ಶ್ರೀಮಂತ ಭಾರತವನ್ನ ದೋಚಿ 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 ಲಂಡನ್ ಶ್ರೀಮಂತವಾಯಿತು. ಆದ್ರೆ ಭಾರತವನ್ನ ಬಡತನದ ಧಕ್ಕೆಗೆ ದೂಡಿದಾಗ ಸ್ವತಂತ್ರ ಭಾರತ ಎಂತ ಸ್ಥಿತಿಯಲ್ಲಿ ನಮಗೆ ಸಿಕ್ಕಿದ್ದು. ಆಗ ಶ್ರೀಮತಿ ಇಂದಿರಾ ಗಾಂಧಿಯವರ ತಂದೆಯವರಾದಂತ ನೆಹರೂರವರು ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಎಲ್ಲರನ್ನ, ಇವತ್ತು ಜಮ್ಮು ಕಾಶ್ಮೀರ ಬರೀ ಮಾತಾಡ್ತಿರಲ್ಲ, ಜಮ್ಮು ಕಾಶ್ಮೀರ ಯಾವ ದೃಷ್ಟಿಕೋನದಲ್ಲೂ ನಮ್ ಜೊತೆ ಇರ್ತಿರ್ಲಿಲ್ಲ. ನಾನು ಆ ವಿಚಾರದಲ್ಲೇ PhD ಫೇರ್ ಡಿಸ್ಕಷನ್ ನಾನು ತಯಾರಿದ್ದೆ. ಶೇಖ್ ಅಬ್ದುಲ್ಲಾರನ್ನು ನಿಭಾವಣೆ ಮಾಡಿ, ಹರಿಸಿಂಗರನ್ನು ನಿಭಾವಣೆ ಮಾಡಿ, ರಾಜ ಹರಿಸಿಂಗರ ಮಗ ಕರಣ್ ಸಿಂಗ್ ಅವರು ನಮ್ಮ ಪಾರ್ಟಿಯಲ್ಲಿ ದೊಡ್ಡ ಲೀಡರ್. ಕರಣ್ ಸಿಂಗ್ ಯುವರಾಜ ಆಗಿದ್ರು. ಬಿಜೆಪಿ ಇರ್ಲಿಲ್ಲ ಅವರು. ಬಿಜೆಪಿ 80ನೇ ಇಸ್ವಿನಲ್ಲಿ ಜನ್ಮ ತಾಳಿದ್ರು. RSS 1925ರಲ್ಲಿ ಜನ್ಮ ತಾಳಿದ್ರು. 56ನೇ ಇಸ್ವಿನಲ್ಲಿ ಈ ಪುಸ್ತಕ ರಷ್ಯಾದ ದೃಷ್ಟಿಕೋನದಲ್ಲಿ ಭಾರತದ ಲಿಟರೇಚರ್ ರಷ್ಯಾದಲ್ಲಿ, ವಿಚ್ ಐ ವೆರಿ ಇಂಟ್ರೆಸ್ಟಿಂಗ್ ಪುಸ್ತಕ. 19 ರಿಂದ 20 ರಷ್ಯನ್ ಭಾಷೆಗಳಲ್ಲಿ ಲಕ್ಷಾಂತರ ಕಾಪಿಗಳು. ಮೃಚ್ಛಕಟಿಕ, ಕಾಳಿದಾಸ, ಮಹಾಭಾರತ, ರಾಮಾಯಣದ ಕಥೆಗಳನ್ನ ರಷ್ಯಾ ದೇಶದಲ್ಲಿ ಲಿಟರರಿ ಒಂದು ಇದನ್ನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿಯ ನೇತೃತ್ವ. ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ಉಪನಿಷತ್ತು, ವೇದ, ಭಾರತದ ಏನೇನು ಉತ್ತಮ ಅಂಶಗಳಿದ್ದಾವೆ ಆ ಎಲ್ಲವನ್ನೂ ಕೂಡ ಬೇರೆ ದೇಶಗಳಲ್ಲೂ ಪ್ರಚುರಪಡಿಸಿದಂತಹ ಆ ಒಂದು ಸಾಂಸ್ಕೃತಿಕ ನಂಟು ನಮಗೆ ಅದು ಬಂದಿದೆ ಅಂತೇಳಿ. ಇತ್ತೀಚೆಗೆ ಇಲೆಕ್ಷನ್, ವಯನಾಡ್ ಇಲೆಕ್ಷನ್ ಸಂದರ್ಭದಲ್ಲಿ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಮೇಲೆ ಆ ಬಂಡೀಪುರ ತೆರೆದು ಬಿಡ್ತೀವಿ ಅಂತ ನನ್ನ ಮಾಧ್ಯಮ ಮಿತ್ರರಿಗೆ ಅದು ಬೇಕಾಗುತ್ತೆ. ಬಂಡೀಪುರನ ರಾತ್ರಿ ಎಲ್ಲ ತೆರೆದು ಬಿಡ್ತೀವಿ, ಅಲ್ಲಿ ಎಲ್ಲ ವ್ಯಾಪಾರ ಮಾಡಕ್ ಬಿಟ್ಬಿಡ್ತೀವಿ ಅಂತ ಹೇಳಿ ಎಲೆಕ್ಷನ್ ಟೈಮ್ಗಳಲ್ಲಿ ಅದು ಬಹಳ PR ರೇಟ್ ಹೋಗುತ್ತದು. ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಅರ್ಜೆಂಟೀನಾ ದೇಶ ಅನಿಮಲ್ ಪ್ರೊಟೆಕ್ಷನ್ ಬಗ್ಗೆ, ಇವಾಗಲ್ಲ ಯಾವ ಇಸ್ವಿನಲ್ಲಿ, ಅನಿಮಲ್ ಪ್ರೊಟೆಕ್ಷನ್ ಬಗ್ಗೆ ಅವಾರ್ಡ್ ಕೊಟ್ಟಿದೆ. ಗಾಂಧಿ ಕುಟುಂಬ ಇವತ್ತಿಗೂ ಕೂಡ ಮೊಮ್ಮಕ್ಕಳು ಗಾಂಧಿಗಳವರೆಗೆ ವಾರಗಟ್ಲೆ, ಅದು ಜಮ್ಮು ಕಾಶ್ಮೀರ ಇರಬಹುದು ಅಥವಾ ತಮಿಳುನಾಡು ಇರಬಹುದು, ಆಂಧ್ರ ಇರಬಹುದು, ಪಶ್ಚಿಮ ಬಂಗಾಳ ಇರಬಹುದು, ಕಜಿರಂಗ ಇರಬಹುದು, ಅವರು ವನ್ಯಜೀವಿಗಳ ಬಗ್ಗೆ, ಆಮೇಲೆ ವೃಕ್ಷಗಳ ಬಗ್ಗೆ, ಫಾರೆಸ್ಟ್ ಬಗ್ಗೆ, ನದಿಗಳ ಬಗ್ಗೆ, ಮೌಂಟೈನ್ಸ್ ಬಗ್ಗೆ, ಕಾವ್ಯಗಳ ಬಗ್ಗೆ
ವಿಶೇಷವಾದ ಗಮನವನ್ನ ಕೊಟ್ಟಂತ ಒಂದು ನಿದರ್ಶನಗಳನ್ನ ನಾವು ಕಾಣಬಹುದು. ಇಂದಿರಾ ಗಾಂಧಿಯವರು ಪೊಲಿಟಿಕಲ್ ಜರ್ನಿಯಲ್ಲಿ ನೆಹರೂಜಿಯವರಿದ್ದಾಗಲೇ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರ್ 55ನೇ ಇಸ್ವಿನಲ್ಲಿ, 59ನೇ ಇಸ್ವಿಗೆ ಅವರು ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗ್ತಾರೆ. ಅವರ ನಿಧನದ ನಂತರ ಸಾಧಾರಣ ದೊಡ್ಡವ್ರ ಮಕ್ಕಳಿಗೆ ಈಸಿ ಆಗ್ಬೇಕಾಗಿತ್ತಲ್ವಾ, ಇನ್ನೊಂದು ಸೈಡ್ ಸ್ಟೋರಿ ಹೇಳೋದಿಲ್ಲ, ರಿಯಾಲಿಟಿ ಸ್ಟೋರಿ ಹೇಳೋದಿಲ್ಲ. 67, 69ರ ನಡುವಿನ ಭಾರತದ ಆ ವಯಲೆಂಟ್ ಪಾಲಿಟಿಕ್ಸ್ ಅನ್ನು ನೀವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಕಾಂಗ್ರೆಸ್ ಅರ್ಥ ಆಗೋದಿಲ್ಲ. ಅತ್ಯಂತ ಬಲಾಢ್ಯ ಪ್ರಾದೇಶಿಕ ನಾಯಕರುಗಳ ಎದುರು ನೀವು ನಮ್ಮ ಕೆಂಗಲ್ ಹನುಮಂತಯ್ಯನವರು ನಮ್ಮ ಹೆಮ್ಮೆ, ಎಷ್ಟು ಗಟ್ಟಿ ನಾಯಕರಾಗಿದ್ರು, ಎಷ್ಟು ಪ್ರಬಲ ನಾಯಕ, ಕಾಮರಾಜ್ ಎಷ್ಟು ಪ್ರಬಲ ನಾಯಕರು. ಈ ಕಡೆ ನೀಲಂ ಸಂಜೀವ್ ರೆಡ್ಡಿ, ವಿ ಗಿರಿ ಇರಬಹುದು, ನಮ್ಮವರೇ ಆದ ನಿಜಲಿಂಗಪ್ಪನವರು ಇರಬಹುದು, ಎಂತ ಬಲಾಢ್ಯ ನಾಯಕರಾಗಿದ್ರು. ಈಗ ಹಳೆ ದೇವೇಗೌಡರ ಕಾಲದ ಒಂದಿನ ತಗೊಳ್ಳಿ, ಶ್ರೀಕಂಠಯ್ಯನವರು, ನಂಜೇಗೌಡರು, ಎಸ್.ಎಂ. ಕೃಷ್ಣ ಸಾಹೇಬ್ರು, ಯಡಿಯೂರಪ್ಪನವರು, ಸಿದ್ದರಾಮಣ್ಣವರು, ಇವರೆಲ್ಲ ಆ ಪಳಿಯುಳಿಕೆ ನಮ್ಮ ಕಾಲಕ್ಕೆ ಕೊಡ್ತಿದೀಯಾ? ಲೆಜೆಂಡ್ಸ್, ಅದೊಂದು ಲೆಜೆಂಡ್ಸ್. ಆ ಗಟ್ಟಿ ರಾಜಕಾರಣ ಉಳಿಬೇಕು ಅಂತ ಹೇಳಿದ್ರೆ ನೀವು ಆ ಟರ್ಮಾಯಿಲ್ ಅಲ್ಲಿ ಅಧ್ಯಯನ ಮಾಡದೇ ಇದ್ರೆ, ಆ ಹೋರಾಟಗಳಲ್ಲಿ ಭಾಗಿಯಾಗದೇ ಇದ್ರೆ, ಅಪಮಾನಗಳನ್ನ ಸಾಧನೆಗಳನ್ನ ನೀವು ಅನುಭವಿಸದೇ ಇದ್ರೆ ಅನುಭವ ಬರೋದಿಲ್ಲ. ಪೊಲಿಟಿಕಲ್ ಇದು ಕುಸ್ತಿ, ಇದು ಚೆಸ್ ಅಲ್ಲ, ಮೈಂಡ್ ಗೇಮ್ ಅಲ್ಲ. ಪಾಲಿಟಿಕ್ಸ್ ಕುಸ್ತಿ, ನೆಲದಲ್ಲಿ ಆಡ್ತಕ್ಕಂಥ ಗೇಮ್ ಇದು. ಯಾವತ್ತೂ ಕೂಡ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಸಾಧನೆನೂ ಇರುತ್ತೆ, ಸೋಲು ಇರುತ್ತೆ. ಎಲ್ಲವನ್ನು ಸಮಚಿತ್ತದಲ್ಲಿ ತಗೊಂಡೋಗಿ ಯಾರು ಒಂದು ಪೊಲಿಟಿಕಲ್ ಪಾರ್ಟಿಯನ್ನ ವಿಕ್ಟ್ರಿ ಕಡೆಗೆ ತಗೊಂಡೋಗ್ತಾನೆ. ಅನೇಕ ಸಾರಿ ಇಂದಿರಾಜಿಯವರ ಅವರು ಉಕ್ಕಿನ ಮಹಿಳೆ ಆಗ್ಬೇಕಾದ್ರೆ, ಜಗದ್ವಿಖ್ಯಾತ ನಾಯಕಿ ಆಗ್ಬೇಕಾದ್ರೆ ಅಮೆರಿಕ ವಿಸಿಟ್ ಕೊಟ್ಟಾಗ ಜಾನ್ಸನ್ ಟೈಮ್ ಅಲ್ಲಿ ಹೌ ಟು ಅಡ್ರೆಸ್ ಯುವರ್ ಎಕ್ಸಲೆನ್ಸಿ ಅಂತ ಕೇಳ್ತಾರೆ. ಎಕ್ಸಲೆನ್ಸಿಯನ್ನ ಏನಂತ ಕರಿಬೇಕು ಅಂತ. ಅದಕ್ಕೆ ಅವರು ಹೇಳ್ತಾರೆ, ನಮ್ಮ ಪ್ರಧಾನಿಗಳು ಹೇಳ್ತಾರೆ, ಇನ್ ಇಂಡಿಯಾ ಎವ್ರಿಬಡಿ ಕಾಲ್ಸ್ ಹರ್, ಅಡ್ರೆಸ್ ಹರ್ ಲೈಕ್ ಸರ್ ಅಂತ. ಇಂದಿರಾಜಿ ನನ್ನ ಸರ್ ಅಂತ ಕರೀರಿ ಅಂತ ಹೇಳಲಿಲ್ಲ. ಆ ರೆಸ್ಪೆಕ್ಟ್ ಅನ್ನ ಕಮಾಂಡ್ ಮಾಡೋದ್ರ ಮೂಲಕ ಬರುತ್ತೆ. ಒಬ್ಬ ಲೀಡರ್ಗೆ ಹೇಳ್ಕೊಡೋದ್ರ ಮೂಲಕ ರೆಸ್ಪೆಕ್ಟ್ ಬರಲ್ಲ, ಕಮಾಂಡ್ ಮಾಡಬೇಕು ನಿಮ್ಮ ವ್ಯಕ್ತಿತ್ವದ ಮೂಲಕ, ನಿಮ್ಮ ಸಾಧನೆ ಮೂಲಕ. ಪರಿಪೂರ್ಣ ಯಾರು ಇರಲ್ಲ, ಇರಬಾರ್ದು. 24 ಕ್ಯಾರೆಟ್ ಆಗ್ಬಿಟ್ರೆ ಅಪರಂಜಿ ಆಗುತ್ತೆ, ಆಭರಣ ಮಾಡಕ್ಕಾಗಲ್ಲ. 22 ಕ್ಯಾರೆಟ್ ಅಲ್ಲಿ 2 ಗ್ರಾಮ್ ತಾಮ್ರ ಹಾಕಿದ್ರೆ ಆಭರಣ ಮಾಡಕ್ಕಾಗ್ತಕ್ಕಂಥದ್ದು. ಪರ್ಫೆಕ್ಷನಿಸ್ಟ್ ಅನ್ನೋ ಕಲೆ ಬಂದಿರೋದು ನೀವು. ಯಾರು ಕೆಲಸ ಮಾಡ್ತಾನೆ, ತಪ್ಪು ಮಾಡ್ತಾನೆ, ಟೀಕೆ ಮಾಡೋದು ಸುಲಭ. ಇಂದಿರಾಜಿ 67ನೇ ಇಸ್ವಿ ಮತ್ತು 69ನೇ ಇಸ್ವಿನಲ್ಲಿ ಪಕ್ಷ ಡಿವಿಷನ್ ಆಗುವಂತ ಟೈಮಲ್ಲಿ ಪಾರ್ಟಿಯಿಂದ ಹೊರಗಾಗ್ತಾರೆ ಅವರನ್ನ. ನೀವು ದೆಹಲಿಯ ಒಂದು ಮ್ಯೂಸಿಯಂ ಹೋಗ್ಬೇಕು, ಒಂದು ಫೋಟೋ ಇದೆ, ಬಹಳ ಇಂಪ್ರೆಸಿವ್ ಫೋಟೋಗ್ರಾಫ್. ಇನ್ನೊಂದ್ಸಲ ವಿಜಯ್, ಬಿಕಾಸ್ ಯು ಆರ್ ಪ್ರೆಸಿಡೆಂಟ್, ತಮ್ಗೆ ಹೇಳ್ತಾ ಇದ್ದೀನಿ ಎಲ್ಲ ಹಿರಿಯರ ಜೊತೆ ಟೀಮ್ ಮಾಡಿಕೊಂಡು ನೀವು ಪೊಲಿಟಿಕಲ್ ಆಕ್ಟಿವಿಸ್ಟ್ಗಳು ಪೊಲಿಟಿಕಲ್ ಟೂರ್ ಮಾಡಬೇಕು. ಆ ಒಂದೊಂದು ಫೋಟೋಗ್ರಾಫ್ ಅಲ್ಲಿ ನಿಮಗೆ ಒಂದೊಂದು ಸೆಮಿನಾರ್ ಆಗಷ್ಟು ವಿಷಯ ಸಿಕ್ಕತ್ತೆ. ಹೋಲ್ಡಿಂಗ್ ಬ್ಯಾಕ್ ಟಿಯರ್ಸ್, ಅಲ್ಲೂ ಔಡುಗಚ್ಚಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಈ ಉಕ್ಕಿನ ಮಹಿಳೆ ಇಂದಿರಾಜಿಯವರು 67ನೇ ಇಸ್ವಿನಲ್ಲಿ, 66ನೇ ಇಸ್ವಿನಲ್ಲಿ ಯಾವ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕ್ಯಾಬಿನೆಟ್ ಅಲ್ಲಿ ಇನ್ಫಾರ್ಮೇಶನ್ ಮಿನಿಸ್ಟರ್ ಆಗ್ತಾರೆ, ರಾಜ್ಯಸಭಾ ಮೆಂಬರ್ ಆಗಿಕೊಂಡು ಬಂದು. ನೆಹರು ಮಗಳು ಅನ್ನೋ ಕಾರಣಕ್ಕೆ ಅಂತ ತಂದೆಯವರು ತೀರ್ಕೊಂಡ ನಂತರ ಅಷ್ಟು ಅವನ್ನ ಅಪಮಾನಕರವಾಗಿ ಟ್ರೀಟ್ ಮಾಡಲಾಗುತ್ತೆ, ಲೆಕ್ಕಕ್ಕಿಲ್ಲ ನಂತರ ನಡೆಸ್ಕೊಳ್ಳಲಾಗುತ್ತೆ. ಕೊನೆಗೆ ಅವರ ಅಸ್ತಿತ್ವ ಸಾಧನೆ ಮಾಡಬೇಕಾಗಿ ಬಂದಾಗ ಪಾರ್ಟಿ ಡಿವಿಷನ್ ಆಗುತ್ತೆ. ಇಂದಿರಾಜಿಯವರ ಜೊತೆ ಮೆಜಾರಿಟಿ ಎಂಪಿಸ್ ಅವರು ಬರ್ತಾರೆ. ಅವರು ಆ ನಾಯಕತ್ವವನ್ನ ಪ್ರೂವ್ ಮಾಡಿದ ಮೇಲೆ ನಾಯಕಿಯಾಗಿ ಉಳ್ಕೊಂಡಂತದ್ದು ಹೊಸ ಕಾಂಗ್ರೆಸ್ ಆಗ್ತಕ್ಕಂಥದ್ದು, ಸುಮ್ಮನೆ ಕಾಂಗ್ರೆಸ್ ಆಗಿಲ್ಲ. ಆ ಚಾಲೆಂಜ್ ಇಂದಿರಾಜಿಗೂ ಇತ್ತು, ಇವತ್ತು ರಾಹುಲ್ ಗಾಂಧಿ ಅವರಿಗಿದೆ. ಆ ಚಾಲೆಂಜ್ ಇಂದಿರಾಜಿಗೂ ಇತ್ತು, ಇವತ್ತು ಪ್ರಿಯಾಂಕಾ ಗಾಂಧಿ ಅವರಿಗಿದೆ. ಆ ಚಾಲೆಂಜ್ ಇಂದಿರಾಜಿಗೂ ಇತ್ತು, ಸೋನಿಯಾ ಗಾಂಧಿ ಅವರು ಎದುರಿಸಿದ್ದಾರೆ. ಇಂಟರ್ನಲ್ ಎನಿಮೀಸ್ ಅಂಡ್ ಎಕ್ಸ್ಟರ್ನಲ್ ಎನಿಮೀಸ್ ಎಲ್ಲವನ್ನೂ ಅನುಭವಿಸಿದಂತಹ ಕೋಟ್ಯಾಂತರ ಕಾರ್ಯಕರ್ತರು ಏನೂ ಆಗಿರಲ್ಲ. ಒಂದು ಕೆಪಿಸಿಸಿ ಮೆಂಬರ್ ನಲ್ಲಿ ತುಂಬಾ ಇಮೋಷನಲ್, ಕೆಪಿಸಿಸಿ ಮೆಂಬರ್ ಆದ ಅಭಿಮಾನದಿಂದ ಹೇಳ್ಕೊಳ್ತಪ್ಪ, ಮೆರಿಟ್ಗೆ ಯಾವತ್ತೂ ಅನ್ಯಾಯ ಮಾಡಬಾರ್ದು, ಪಕ್ಷಕ್ಕೆ ಅನ್ಯಾಯ ಆಗುತ್ತೆ. ಮೆರಿಟ್ ದೇಶಕ್ಕೆ ಬೇಕು. ಪಾರ್ಲಿಮೆಂಟೇರಿಯನ್ಸ್ ಬೇಕು. ನಿಮ್ ದುಡ್ಡು ತಗೊಂಡೋಗೋರು ಸೂಟ್ ಕೇಸ್ ಆಚೆ ಇರುತ್ತೆ, ಪಾರ್ಲಿಮೆಂಟ್ ಒಳಗಡೆ ಹೋಗಕ್ಕಾಗಲ್ಲ. ನೀವು ಮಾತಾಡ್ತಕ್ಕಂಥ ಮಾತು ಇಲ್ಲಿ ಮಾತಾಡಿದ್ರೆ ಭಾಷಣ, ಅಲ್ಲಿ ಮಾತಾಡಿದ್ರೆ ಶಾಸನ ಆಗತ್ತೆ. ವೈ
ಡೆಮೋಕ್ರಸಿ ನೀಡ್ಸ್ ಗುಡ್ ಪಾರ್ಲಿಮೆಂಟೇರಿಯನ್ಸ್ ಅಂದ್ರೆ ಅದಕ್ಕೆ ಪಾಲಿಟಿಕ್ಸ್ ಅತ್ಯಂತ ಪವಿತ್ರವಾದ, ಶ್ರೇಷ್ಠವಾದ, ಅತ್ಯಂತ ತೀಕ್ಷ್ಣವಾದಂತ ಕ್ಷೇತ್ರ. ದಯವಿಟ್ಟು ಪಾಲಿಟಿಕ್ಸ್ ಕೆಟ್ಟದು ಅನ್ಬೇಡಿ. ಬರ್ತಕ್ಕಂಥ ನೀವು ಕೆಟ್ಟವರಾಗಿದ್ದೀರಿ, ಜನರನ್ನ ಕೆಟ್ಟವ್ರು ಮಾಡ್ತಿದ್ದೀರಿ. ಮಾತಾಡ್ಬೇಕು ಇವತ್ತು ನಾವು ಪೊಲಿಟಿಕಲ್ ಕರಪ್ಷನ್ಸ್ ಬಗ್ಗೆ, ದುಬಾರಿ ಎಲೆಕ್ಷನ್ಸ್ ಬಗ್ಗೆ. ನಾನು ಪಾರ್ಲಿಮೆಂಟ್ ಅಲ್ಲೇ ಮಾತಾಡಿದ್ದೀನಿ ಸೆಷನ್ ಕಾಲದಲ್ಲಿ. ಒಳ್ಳೆಯವ್ರು ಯಾಕೆ ಬರಲ್ಲ ಗೊತ್ತಾ? ಹಣ ಏನ್ ಮಾಡುದು? ಅಪ್ಲಿಕೇಶನ್ ಕೊಡ್ಬೇಕಾದ್ರೆ ದುಡ್ಡಿದ್ಯಾ ಅಂದ್ರೆ ದುಡ್ಡ. ಜನರಿಗೆ ಬೇಕಾಗಿರೋದು ಸೇವೆ ಅಲ್ವಾ? ಮಹಾತ್ಮ ಗಾಂಧಿ ಶೌಚಾಲಯ ತೊಳೆಯಕ್ಕೆ ಹೇಳಿದ್ರು. ಮಹಾತ್ಮ ಗಾಂಧಿ ಕರಿಯಪ್ಪನವರು ಅಂತ ಹೇಳಿ ನಮ್ಮ ಕನಕಪುರ ಇದರಲ್ಲಿ ನನಗಂತೂ ಇವೆಲ್ಲ ಕಥೆಗಳು ಒಂದೊಂದ್ಸಲ ಹೌದಾ ಅಲ್ವಾ ಅಂತ ಹೇಳಿ. ಕೆಂಗಲ್ ಹನುಮಂತ ಕ್ಯಾಬಿನೆಟ್ ಅಲ್ಲಿ ಕರಿಯಪ್ಪನವರೇ ಬಂದ್ಬಿಡಿ, ಅವರು ಮೈಸೂರಲ್ಲಿ ಹೋಗ್ತಂತವ್ರು. ಇದು ನೀವು ಮಿನಿಸ್ಟರ್ ಜಾಯ್ನ್ ಆಗ್ಬೇಕಣಯ್ಯ, ಬೇಗ ಬಂದ್ಬಿಡು ಅಂತ. ಅಯ್ಯೋ ಸ್ವಾಮಿ, ನಾನು ಇವಾಗ ತಾನೇ ಅಲ್ಲೊಂದು ಶಾಲೆ ಮಾಡಿದ್ದೀನಿ, ಆ ಮಕ್ಕಳಿಗೋಸ್ಕರ ಒಂದು ಹಾಸ್ಟೆಲ್ ಕಟ್ಟಿದ್ದೀನಿ. ಅವು ಬೇರೆ ಹಾಕೊಳಕ್ ಚಡ್ಡಿ ಇರಲ್ಲ, ಅವಕ್ಕೆ ಸ್ನಾನ ಮಾಡಿಸ್ಬೇಕು, ಹೊಟ್ಟೆಗೆ ಭಿಕ್ಷೆ ಬೆಳಕು ಒಂದು ಊಟ ಕೊಡ್ಬೇಕು. ನಾನ್ ಬಂದು ಅಲ್ಲಿ ಮಂತ್ರಿನೆಲ್ಲ ಕೂತ್ಬಿಟ್ರೆ ಇದನ್ನ ಯಾರು ಮಾಡ್ತಾರೆ ಅಂತ ನನಗೆ ಯಾವ ಕಾಲದಲ್ಲಿ ಕತೆ ಕೇಳ್ತಾ ಇದ್ದೀನಿ ಏನು ಅಂತಕ್ಕಂಥದ್ದು ಒಂದು ಘಟನೆ. ಇನ್ನೊಂದು ಘಟನೆ, ಶ್ರೀಕಂಠಯ್ಯನವ್ರು ಹೇಳಿದ್ರು ಶಿವಣ್ಣಜಿ ನನಗೆ, ನಮ್ಮ ಹಾಸನದ ನಾಯಕರು, ಅಲ್ಲ ಕಣೋ ಒಂದ್ಸಲ ಕಣವ ಇಂದಿರಾ ಗಾಂಧಿ ಅವರು ಕರೆದ್ರು, ಹೋದೋ ನಾನು ಮತ್ತೆ ಅಣ್ಣ KH ಪಾಟೀಲ್ ಅವರ ತಂದೆಯವರು KPCC ಪ್ರೆಸಿಡೆಂಟ್ ಯಾರಾಗ್ಬೇಕು ಅಂತ ಬಂತಂತೆ. ನಾರ್ತ್ ಸೌತ್ ಮತ್ತೆ ಕಾಸ್ಟ್ ಕಾಂಬಿನೇಷನ್ ಗೊತ್ತು. KH ಪಾಟೀಲ್ ಮತ್ತು ಶ್ರೀಕಂಠಯ್ಯನವ್ರದ್ದು ಹೆಸರು ಎರಡು ಇತ್ತಂತೆ. ಅದಕ್ಕೆ ಅವ್ರು ಹೇಳಿದಂತೆ ಇಂದಿರಾ ಗಾಂಧಿ ಅವರು ನೀವು ಒಂದು ಕನ್ಸೆನ್ಸ್ ಬಂದು ಹೇಳಿ ಅಂತ. ಅದಕ್ಕೆ ಅವರೆಲ್ಲ ಇಲ್ಲ ಕಣವ, ಅವ್ರದ್ದೆಲ್ಲ ಅವ್ರು ಇಂಗ್ಲಿಷ್ ಅಲ್ಲಿ ಹೇಳಿದ್ದಾರೆ, ಇವ್ರು ನನ್ನ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾನೆ, ಇವನ್ ಮಾಡ್ಬಿಡಿ, ಚೆನ್ನಾಗಿ ಅವನೇ ಆಗ್ಬೇಕು ಅಂತ ಹೇಳಿ. ಅವನು ಹೇಳ್ತಾನೆ, ಅವ್ನ ಬುದ್ಧಿ ಇಲ್ಲ, ಹೇಳ್ತಾನೆ ನಂಗಿಂತ ಜಾಸ್ತಿ ಇವನ್ ಕೆಲಸ ಮಾಡಿದ್ದಾನೆ, ಅಮ್ಮ ಇವ್ರು ಮಾಡಿ ಅಂತ ಹೇಳಿ. ಇವತ್ತು ಬಿ ಫಾರಂ ಇಲ್ಲಿ ಕೊಟ್ರೆ ಹುಷಾರು, ಬಿ ಫಾರಂ ಅನ್ನ ಜೋಪಾನವಾಗಿ ಕೊಂಡು ಓಡಬೇಕು ನೀವು, ಇದ್ರ ಬಿ ಫಾರಂ ಕತ್ತುಕೊಂಡು ಹೋಗ್ತಾರೆ ಅನ್ನುವ ಕಾಲವನ್ನು ನಾವು ನೋಡ್ತೀವಿ. ಹೌದಾ? ಅರ್ಜಿ ಹಾಕಿದ ತಕ್ಷಣ ಅಯ್ಯೋ ಅವಳು ಇಷ್ಟಿದೆ, ಗೂಗಲ್ಗೆಲ್ಲ ಹೊಟ್ಟೋಗಿ, ಯೂಟ್ಯೂಬ್ಗೆಲ್ಲ ಹೊಟ್ಟೋಗಿ ಒಂದು ರಿಸರ್ಚ್ ಮಾಡ್ಬಿಡ್ತಾರೆ. ಕಾಂಗ್ರೆಸ್ ಬಗ್ಗೆ ರಿಸರ್ಚ್ ಮಾಡಿದ್ರೆ 4 ಕ್ಯಾಂಡಿಡೇಟ್ ಗೆಲ್ಲಿಸಬಹುದು. ಎಥಿಕ್ಸ್, ವ್ಯಾಲ್ಯೂಸ್, ಮೊರಾಲಿಟಿ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿ. ನಿಮ್ ಎನಿಮಿ ಸ್ಟ್ರಾಂಗ್ ಅಲ್ಲ, ನಮ್ಮ ಇನ್ನರ್ ಸ್ಟ್ರೆಂತ್. ನಮ್ಮ ಮನೆಯನ್ನ ನಾವು ಬಿಗಿಯಾಗಿಟ್ಕೊಂಡ್ರೆ ನೆಹರು ಅವ್ರ ಬಗ್ಗೆ ಇವತ್ತು ಇಂದಿರಾಜಿಯವರ ಸಾಧನೆಗಳನ್ನ ಹೇಳ್ತಾ 20 ಅಂಶಗಳ ಕಾರ್ಯಕ್ರಮ ಮಾಡಿದ್ದು ಸಿಂಪಲ್. ಗರೀಬಿ ಇಂದಿರಾ ಹಠಾವೋ ಅಂತ ಮಾಡಿದ್ರು. ಇಂದಿರಾಜಿ ಏನ್ ಮಾಡಿದ್ರು ಗೊತ್ತಾ? ಊಟ. ಇಂದಿರಾ ಹಠಾವೋನ ಆಯ್ತು ಮಾಡ್ತೀನಿ ನೀವು. ಅದಕ್ಕೆ ಹೇಳಿದ್ರು ಇಂದಿರಾ ಹಠಾವೋ ಯಾ ಗರೀಬಿ ಹಠಾವೋ ಅಂದ್ರು. ಬಡವರು ಯಾರ ಜೊತೆ ನಿಂತರು? ಅನ್ನರಾಮಯ್ಯ ಅಂತ ಯಾರನ್ನು ಕರೀತಾರೆ? ತಿನ್ನರಾಮಯ್ಯ ಅಂತ ಕರೆಯಲ್ಲ, ಅನ್ನರಾಮಯ್ಯ ಅಂತ ಕರೆಯೋದು. ಅವ್ರು ಹೇಳಿದಾಗ್ಲೂ ಅನ್ನ ಕೊಟ್ಟಿದ್ ಯಾರವ ಅಂದ್ರೆ ಅದೇ ಸಿದ್ದರಾಮಯ್ಯ ಅಲ್ವೇ? ಸತ್ಯ, ಬಡವರು ಸುಳ್ಳೆ. ನಾವು ಕೆಟ್ಟದ್ ಮಾಡಿದ್ರು ಹೇಳಿರ್ತಾರೆ. ಹೌದು, ಜಮೀನ್ ಕಳ್ಕೊಂಡಂತವ್ರು ಇವತ್ತು ವಕ್ಫ್ ಬೋರ್ಡ್ ಬರುತ್ತಲ್ಲ, ಇವಾಗ ರಾಮಲಿಂಗಾರೆಡ್ಡಿ ಕೊಟ್ಟಿದ್ದಾರೆ. ಟೆಂಪಲ್ ಜಮೀನುಗಳು ಯಾರ್ಯಾರು ನುಂಗಿದ್ದಾರೆ, ಯಾರ್ಯಾರು ಹಾಕೊಂಡಿದ್ದಾರೆ, ರಿಸರ್ಚ್ 4 ಜನ ತಯಾರಾಗಬೇಕು. ಮೈಸೂರವರೇ ಮಾಡ್ಬೇಕು ರಿಸರ್ಚ್ ಎಲ್ಲ ಮಾಡಕ್ ನಮ್ಗೆ ಸಾಕಾಗಿದೆ. ಇನ್ನೆಲ್ಲ ನೀವೇ ಮಕ್ಕಳನ್ನ ಯೋಜನೆ ಮಾಡ್ಬೇಕು. ಎಲ್ಲ ಯೂನಿವರ್ಸಿಟಿ ನಿಮ್ಮಲ್ಲೇ ಇರೋದು, ಎಲ್ಲ ಸಂಪನ್ಮೂಲಗಳನ್ನ ದಯವಿಟ್ಟು. ಈ ಕಾನ್ಸ್ಟಿಟ್ಯೂಷನ್ ಇದೆ ಸುಪ್ರೀಂ. 75ನೇ ಇಸ್ವಿಯ ಎಮರ್ಜೆನ್ಸಿ ಹೇರಿಕೆಯನ್ನ ಇಂದಿರಾಜಿ ಮಾಡಿದಂತ ಎಲ್ಲ ಸಾಧನೆಗಳನ್ನ ಮರುಗು ಮಾಡುವಷ್ಟು ಹೈಲೈಟ್ ಮಾಡಿದ್ರಲ್ಲ. ಎಮರ್ಜೆನ್ಸಿ ಡಿಕ್ಲರೇಷನ್ ಯಾಕಾಯ್ತು? ಅದನ್ನ ಡಿಬೇಟ್ ಆಗಿದ್ಯಾ? ಸುತ್ತಲೂ 5,000 ಕಿಲೋಮೀಟರ್ ಬಾರ್ಡರ್ ಇದೆ. ಬಾಂಗ್ಲಾದೇಶದ ಸುತ್ತ ಭಾರತ ಇದೆ. ಶ್ರೀಲಂಕಾದಲ್ಲಿ ಹೋಗಿ ಇವತ್ತು ರಾಜೀವ್ ಗಾಂಧಿ ಅವರ ಒಂದು ಬಲಿದಾನ ಆಗ್ಬೇಕಾದ್ರೆ ಅವ್ರಿಗೆ ಗೊತ್ತಿರ್ಲಿಲ್ವಾ? ಇಂಡಿಯನ್ ಪೀಸ್ ಫೋರ್ಸ್ ಅನ್ನ ಕಳಿಸಿದ್ರಲ್ಲಿ ಏನಾಗುತ್ತೆ ಅಂತ ಗೊತ್ತಿರ್ಲಿಲ್ವಾ? LTT ಪ್ರಭಾಕರ್ ಯಾರು ಅಂತ ಗೊತ್ತಿರ್ಲಿಲ್ವಾ? ಇಡೀ ಭಾರತವನ್ನು ಎಲ್ಲ ಕಡೆಯಿಂದ ಸೆಕ್ಯೂರ್ ಮಾಡೋದಕ್ಕೆ ಮುಂದಾಲೋಚನೆ ಇತ್ತು. ಅಮೆರಿಕವನ್ನು ನಿಗ್ರಹ ಮಾಡ್ತಿದ್ರು. ಅಮೆರಿಕದ 7th ಫ್ಲೀಟ್ ಬಂದು ಓಷನ್ ಅಲ್ಲಿ ನಿಂತು ಕಾಷನ್ ಮಾಡುವಾಗ ರಷ್ಯಾದ ಜೊತೆ ಡಿಪ್ಲೊಮಸಿ ಮಾಡ್ತಾ ಭಾರತದ ಹಿತಕ್ಕೆ
ಎಂತಾದ್ರೂ ಕರೀರಿ, ಇವತ್ತು ಸುರಕ್ಷಿತ ಭಾರತದಲ್ಲಿರೋದ್ರಿಂದ ಇಷ್ಟೊಂದು ಬೈಯಕ್ಕೆ ಅವಕಾಶ ಸಿಕ್ಕಿದೆ. ಇಲ್ಲದ್ರೆ ಎಲ್ಲಿಂದ ಬೈತಾ ಇದ್ರಿ, ನೀವೇ ಇರ್ತಿರ್ಲಿಲ್ಲ. ಹೌದಲ್ಲ? ಅಲಿಪ್ತ ರಾಷ್ಟ್ರಗಳು, ನೂರಾರು ದೇಶಗಳ ಅಲಿಪ್ತ ರಾಷ್ಟ್ರಗಳ, ಅಮೆರಿಕದ ಪರನೂ ಇಲ್ಲ, ನಾನು ರಷ್ಯಾದ ಪರ ಇಲ್ಲ, ನಾನು ಭಾರತ ಲೀಡ್ ಮಾಡಿತ್ತು, ಭಾರತ ಜಗತ್ತನ್ನ ಲೀಡ್ ಮಾಡಿತ್ತು. ಇಂದಿರಾ ಗಾಂಧಿ ಅವರು ಅಲಿಪ್ತ ನಾನ್-ಅಲೈನ್ಡ್ ಮೂವ್ಮೆಂಟ್ ಅಲಿಪ್ತ ರಾಷ್ಟ್ರಗಳ ನಾಯಕಿ ಇಂದಿರಾ ಗಾಂಧಿ ಅವರಾಗಿದ್ರು. ಆ ಸಾಧನೆಯನ್ನ ಎಮರ್ಜೆನ್ಸಿ ಕ್ರಿಟಿಸೈಸ್ ಮಾಡಿದಷ್ಟು ಮಾಡಿದ್ರ? ಎಸ್, ಎಮರ್ಜೆನ್ಸಿ ಹಾಕ್ಬೇಕಾದ್ರೆ ಸುಮ್ಮನೆ ಹಾಕಕ್ಕಾಗಲ್ಲ. ಭಾರತ ದೇಶದಲ್ಲಿ ಯಾವುದೇ ಸರ್ಕಾರ ಏನೇ ಮಾಡ್ಬೇಕಾದ್ರೂ ಏನೋ ಒಂದು ಕಾನ್ಸ್ಟಿಟ್ಯೂಷನ್, ಭಗವದ್ಗೀತೆನೂ ಇದೆ, ಕುರಾನು ಇದೆ, ಬೈಬಲ್ ಇದೆ, ಇದು ಸುಪ್ರೀಂ. ನಮಗೆ ಕಾನ್ಸ್ಟಿಟ್ಯೂಷನ್ ಪ್ರಕಾರನೇ ದೇಶ ನಡೆಯೋದು. ಒಬ್ಬರಿಗೆ ಶಿಕ್ಷೆ ಕೊಡ್ಬೇಕಾದ್ರೆ ನಾನು ಹೇಳ್ದಂಗೆ ಆಗಲ್ಲ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅವಕಾಶ ಇರಬೇಕು. ಇವತ್ತು ಆರ್ಟಿಕಲ್ 352 ಪ್ರಕಾರ ಎಮರ್ಜೆನ್ಸಿಯನ್ನ ಯಾವಾಗ ಹಾಕ್ಬೇಕಾಗತ್ತೆ, ಯಾವಾಗ ಹಾಕಬಹುದು ಅನ್ನೋದಕ್ಕೆ ಏನು ಅಂತೇಳಿ ಅದ್ರಲ್ಲಿ ಇರುತ್ತೆ. ಯಾವಾಗ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಹೇಳಿಬಿಟ್ರೆ ಎಮರ್ಜೆನ್ಸಿ ಹಾಕಕ್ಕಾಗೋದಿಲ್ಲ. ಎಮರ್ಜೆನ್ಸಿ ಹಾಕ್ಬೇಕಾದ್ರೆ ಅವತ್ತು ಫಕ್ರುದ್ದೀನ್ ಅಲಿ ಅಹಮದ್ ಅವರು ಅವತ್ತು ರಾಷ್ಟ್ರಪತಿಗಳಾಗಿರ್ತಾರೆ. ಪ್ರೈಮ್ ಮಿನಿಸ್ಟರ್ ಮತ್ತು ಕ್ಯಾಬಿನೆಟ್ ಅವರಿಗೆ ಹೇಳ್ತಾರೆ ಇಂಟರ್ನಲ್ ಡಿಸ್ಟರ್ಬೆನ್ಸಸ್ ಅದು ಯಾವಾಗ ಹಾಕ್ಬೋದು ಅಂದ್ರೆ, ಅಂಬೇಡ್ಕರ್ ಬರ್ದಿರೋದ್ರಲ್ಲಿ ಎಮರ್ಜೆನ್ಸಿನ ನೀವು ಯಾವಾಗ ಹಾಕ್ಬೋದು ಅನ್ನೋದಕ್ಕೆ ಅವ್ರೇನ್ ಹೇಳ್ತಾರೆ, ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ if the president is satisfied that a grave emergency exists whereby the security of India or of any part of the territory thereof is threatened, whether by war or external aggression or armed rebellion, he may be proclamation, make a declaration to that effect in respect of the whole of India or such part of the territory. ಭಾರತದ ಸುರಕ್ಷತೆಗೆ, ಭಾರತದ ಸಾರ್ವಭೌಮತೆಗೆ, ಭಾರತದ ಭದ್ರತೆಗೆ ಧಕ್ಕೆ ಬಂದಾಗ ತುರ್ತು ಪರಿಸ್ಥಿತಿಯನ್ನ ಹೇರುವಂತಹ ಅವಕಾಶವನ್ನ ಈ ಸುಪ್ರೀಂ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟಿದೆ. ಇಂದಿರಾ ಗಾಂಧಿ ಅವರು ಅವತ್ತಿನ ಕಾಲದಲ್ಲಿ ಅದನ್ನ ಉಪಯೋಗ ಮಾಡಿದ್ರು.